ನಮಸ್ತೆ ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತೊಂದು ಫಿಶ್ ಫ್ರೈ ಮಸಾಲ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಮನೆಯಲ್ಲಿ ಈ ಮಸಾಲ ಮಾಡಿ ಫ್ರಿಜ್ಜಲ್ಲಿಟ್ಟರೆ ನಿಮಗೆ ಯಾವಾಗ ಬೇಕಾಗ ಯೂಸ್ ಮಾಡ್ಬೋದು. ಬನ್ನಿ ನೋಡುವ ಈ ಫಿಶ್ ಫ್ರೈ ಮಸಾಲಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಇದನ್ನು ಯಾವ ರೀತಿ ಮಾಡೋದು ಅಂತ. ಫಿಶ್ ಫ್ರೈ ಮಸಾಲ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿ ಒಂದು 10 ರಿಂದ 15 ಘಾಟಿ ಮೆಣಸು ತೆಗೆದುಕೊಂಡಿದ್ದೇನೆ. ಹಾಗೆಯೇ ಒಂದು ಸಣ್ಣ ತುಂಡು ಶುಂಠಿ ತೆಗೆದುಕೊಂಡಿದ್ದೇನೆ. ಹಾಗೆಯೇ ಬೆಳ್ಳುಳ್ಳಿ 2 ಎಸಳು, ಇದು ದೊಡ್ಡದುಂಟು, ಸಣ್ಣದಾದರೆ ಒಂದು 4 ಎಸಳು ತಗೊಳ್ಬೋದು. ಮತ್ತು ಅರ್ಧ ಚಮಚದಷ್ಟು ಅರಶಿನ ಹುಡಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಈ ಮೆಣಸನ್ನು ಹಾಗೆಯೇ ಒಂದು ಲಿಂಬೆ ಗಾತ್ರದ ಹುಳಿಯನ್ನು ಬಿಸಿ ನೀರಲ್ಲಿ ನೆನೆಸಲಿಕ್ಕೆ ಇಟ್ಟಿದ್ದೇನೆ. ಈಗ ಈ ಮೆಣಸನ್ನು ಕೂಡ ಬಿಸಿ ನೀರಲ್ಲಿ 10 ನಿಮಿಷ ನೆನೆಸಿಡಬೇಕು. ಹಾಗೆಯೇ ಈ ಹುಳಿಯನ್ನು ಕೂಡ ಈಗ ಇದನ್ನು ನೆನೆಸಿಟ್ಟಿದ್ದೇನೆ. ಹಾಗೆಯೇ ಮೆಣಸನ್ನು ನೆನೆಸಿಟ್ಕೊಳ್ಬೇಕು. ಈಗ ನೋಡಿ 10 ನಿಮಿಷ ಆಯಿತು ನೆನೆಸಿಟ್ಟು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಬೇಕು. ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಬೇಕು. ಅರಶಿನ ಹಾಕಬೇಕು. ನಂತರ ಸ್ವಲ್ಪ ಹುಳಿಯ ನೀರನ್ನು ಕೂಡ ಹಾಕಬೇಕು. ಈಗ ರೆಡಿ ಆಯಿತು ನೋಡಿ ಫಿಶ್ ಫ್ರೈ ಮಸಾಲ. ಹೀಗೆ ನುಣ್ಣಗೆ ರುಬ್ಬಬೇಕು. ಇದು ಯಾವುದೇ ರೀತಿಯ ಮೀನಿಗೂ ಆಗ್ತದೆ. ಬಂಗುಡೆ ಅಥವಾ ಬೂತಾಯಿ ಅಥವಾ ಬೇರೆ ಯಾವುದೇ ಹೆಸರಿನ ಮೀನಿದ್ದರೂ ಅದಕ್ಕೆ ಆಗ್ತದೆ. ಈ ಮಸಾಲ ಮಾಡುವಾಗ ನೀವು ಮೀನಲ್ಲಿ ಬೆರೆಸಿ ಮಿಕ್ಸ್ ಮಾಡಿ ಇಡುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೆರೆಸಿಟ್ಟರೆ ಆಯಿತು. ಈಗ ನಾನು ಮನೆಯಲ್ಲಿ ಈ 3 ಮೀನನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಹೀಗೆ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು. ಈ ರೀತಿಯಾಗಿ ಮಸಾಲವನ್ನು ಅದಕ್ಕೆ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ ಜೊತೆ ರಿಲೇಟಿವ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯಬೇಡಿ. ಓಕೆ, ಬಾಯ್.